ನಾಡಿನೆಲ್ಲೆಡೆ ಗುರುಪೂರ್ಣಿಮೆ ಸಂಭ್ರಮಾಚರಣೆ ಹಿನ್ನೆಲೆ ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮದಲ್ಲಿನ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗುರುಪೂರ್ಣಿಮೆ ಮಹೋತ್ಸವ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ವಿಶೇಷವಾದ ಅಲಂಕಾರವನ್ನ ಮಾಡಿದ್ದು, ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನ ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಆಚರಣೆಯನ್ನ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಭಕ್ತಿ ಮತ್ತು ಸಂಭ್ರಮದಿಂದ ಶಿಷ್ಯಂದರು ಗುರುಗಳಿಗೆ ಗುರುವಂದನಾ ಸಲ್ಲಿಕೆಯನ್ನ ಮಾಡಿದ್ದು, ಹಿಂದೂಗಳು ಸೇರಿದಂತೆ ಬೌದ್ಧರು ತಮ್ಮ ಗುರುಗಳ ಪಾದಗಳಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಈ ದಿನದಂದು 5,000ಕ್ಕೆ ಹೆಚ್ಚು ಭಕ್ತಾದಿಗಳು ದರ್ಶನ ಪಡೆಯಲಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಈ ಒಂದು ಅಲಂಕಾರಗೊಂಡಿದೆ. ಕೊಟ್ಟ ದೇವತೆಗಳು ಶಕ್ತಿನೂ ಅವರಲ್ಲಿ ಇರುತ್ತೆ. ನವಗ್ರಹಗಳ ಒಂದು ಶಕ್ತಿನೂ ನಮ್ಮ ಒಂದು ಹಣೆ ಬರುತ್ತಿದ್ದ ಶಕ್ತಿಗಳನ್ನು ಗುರುಗಿರುತ್ತೆ. ಆದ್ರಿಂದ ಈ ದಿನ ಏನಪ್ಪಾ ಅಂದ್ರೆ, ಗುರುವಿನಲ್ಲಿ ಬಂದು ಯಾರೇ ಆಗ್ಲಿ ಗುರುವಿನ ಒಂದು ಪಾದಕ್ಕೆ ಒಂದು ಪುಷ್ಪ ಇಡೋದಾಗ್ಲಿ ಅಥವಾ ಗುರು ಒಂದು ನಮಸ್ಕಾರದ ಮುಖಾಂತರವಾಗಿ ಕೃತಜ್ಞ ಸಲ್ಲಿಸಲು ಎಷ್ಟೋ ನಮ್ಮ ಒಂದು ಕರ್ಮಗಳು ಪಾಪಗಳು ಎಲ್ಲರೂ ನಮ್ಗೆ ಮನ್ನಣೆ ಆಗುತ್ತೆ. ಅಂತ ಧನಾತ್ಮಕ ಶಕ್ತಿ ಆಗಿರ್ತಕ್ಕಂಥ ಮಹಾಪರ್ವದಿನ ಇದು. ನಾವು ಈ ದಿನ ನಾವು ಗುರುವಿನಲ್ಲಿ ಒಂದು ಜಪ ಮಾಡ್ತೀವಿ. ಆ ಒಂದು ಜಪ ಹೋಗಿ 1000 ಜಪ ಸಮಾನ ಆಗುತ್ತೆ. ಆದ್ರಿಂದ ಯಾವುದೇ ನಮ್ಮ ಒಂದು ಪಾಪ ಕರ್ಮಗಳು ಏನೇ ಆಗ್ಲಿ ಒಂದು ಗುರುಕೃಪಾ ಸಿಗ್ಬೇಕಂದ್ರೆ ಇವತ್ತಿನ ದಿವಸ ಬಹಳ ಪರ್ವದಿನ ಮಹಾಪರ್ವದಿನ ಅಂತ ಹೇಳ್ತಾ ಇದ್ವಿ. ಇದೇ ಇಲ್ಲಿ ಗುರುವಿನ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಏನಪ್ಪ ನಮ್ಮ ಬೂದಿಗೆರೆಯಲ್ಲಿ ಅಂದ್ರೆ, ನಮ್ಮ ಬೂದಿಗೆರೆಯಲ್ಲಿ ಬಂದ್ಬಿಟ್ಟು ನಾವು ಒಂದು ಮೊದಲು ಮಣ್ಣಿನ ಗುಟ್ಟ ಇತ್ತು. ಆ ಗುಟ್ಟನ ತೆಗೆದ್ಬಿಟ್ಟು ಇಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನ ಮಂದಿರವನ್ನು ಮಾಡಿರ್ತಕ್ಕಂಥದ್ದು. ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ದಂಗೆ ಇಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗೆ ಶಿರಡಿಯಲ್ಲಿ ಬಾಬಾ ಅವ್ರು ಹಾಕಿರ್ತಕ್ಕಂಥ ಒಂದು ಯೋಗ ಶಕ್ತಿ ಧ್ವನಿ ಏನಿದೆ, ಆ ಧ್ವನಿನ ಇಲ್ಲಿ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ 20 ವರ್ಷ ಆಯ್ತು. 2005 ಮಾಡಿದ್ದು. ಆವಾಗಿಂದ ಧ್ವನಿ ಬೆಳಗ್ತಾ ಬರ್ತಾ ಇದೆ. ಬಾಬಾ ಅವ್ರು ಇರ್ಬೇಕಾದ್ರೆ ಹೇಳ್ತಾರೆ, ನಾನು ಧ್ವನಿ ಸ್ವರೂಪವಾಗಿರ್ತೀನಿ, ಯಾವುದೇ ನಿಮ್ಮ ಕರ್ಮಗಳನ್ನ ನಾನು ಧ್ವನಿ ಸ್ವರೂಪವಾಗಿ ಸುಡ್ತೀನಿ, ಮತ್ತೆ ಧ್ವನಿ ಸ್ವರೂಪವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಹಾಗಾಗಿ ಇಲ್ಲಿ ಭಕ್ತಾದಿಗಳು ಬಂದು ನವಧಾನ್ಯ ಮತ್ತೆ ಸಮಿತಿಗಳು ಬಾಬಾ ಅವ್ರ ಹತ್ರ ಮುಂದೆ ಕುತ್ಕೊಂಡು ಇಲ್ಲಿ ಅವ್ರು ಹಾಕಿ ಹೋದ್ಮೇಲೆ 11 ದಿವಸ ಆಗ್ಲಿ ಇಲ್ಲ 11 ವಾರ ಆಗ್ಲಿ ಹಾಕ್ತಾರೆ. ಅವ್ರೆಲ್ಲರಿಗೂ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವೈಯಕ್ತಿಕ ಏನೇ ಸಮಸ್ಯೆಗಳಿದ್ರು ಇಲ್ಲಿ ಬಹಳ ಪರಿಹಾರ ಆಗಿದೆ. ಜನಗಳು ಯಾಕಂದ್ರೆ ಅನುಭವಕ್ಕಿಂತ ಬೇರೆ ಸತ್ಯ ಯಾವುದೂ ಇಲ್ಲ. ಈ ಸಾಯಿನಾಥರ ಒಂದು ಏನು ಈ ಅನುಭವ ಏನಿದೆ, ಅವ್ರ ಜೀವನದಲ್ಲಿ ಆಗಿರ್ತ ಅನುಭವದ ಮೇಲೆ ಇಲ್ಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಗುರುಪೌರ್ಣಿಮೆ ದಿವಸ ನನ್ಗೆ ಗೊತ್ತಿರಾಗ 5,000ದಿಂದ ಒಂದು 10,000 15,000 ಜನ ಇವತ್ತು ಬರೋರು ಇದ್ದಾರೆ. ಮತ್ತೆ ಪ್ರತಿ ಗುರುವಾರನೂ ಅಷ್ಟೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರ್ತಾರೆ. ಅದು ಪ್ರತಿ ಗುರುಪೌರ್ಣಿಮೆಯಲ್ಲೂ ದಯವಿಟ್ಟು ಎಲ್ಲ ಯಾರೇ ಆಗ್ಲಿ ನಾವು ಆವತ್ತಿನ ದಿವಸ ಧನಾತ್ಮಕ ಶಕ್ತಿ ಹೆಚ್ಚಿರುತ್ತೆ. ಗುರುವಿನ ಕೃಪೆ ದರ್ಶನ ಮಾಡಿ ಕೃಪಾಶೀರ್ವಾದಕ್ಕೆ ಪಾತ್ರ ಆಗ್ಬೇಕಂತ ನಾನು ಎಲ್ಲರಲ್ಲೂ ಕೇಳ್ಕೊತೇನೆ. ಜೈ ಸಾಯಿರಾಮ್. ನಮ್ಮ ಹೆಸರು ಮುರಳಿ ಅಂದ್ಬಿಟ್ಟು ಇಲ್ಲಿ ನಾವು ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದೀವಿ. ನಾವು